ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇದು ಮೊದಲಿನ ವಿಡಿಯೋದ ನೆಕ್ಸ್ಟ್ ಪಾರ್ಟು, ಅಂದರೆ ಪಾರ್ಟ್ 2. ನಮಗೆ ಈ ವಿಡಿಯೋದಲ್ಲಿ ನಾನು ಮೊದಲಿನ ಮೆಜರ್ಮೆಂಟಿನ ಅಳತೆಯನ್ನು ಲೈನಿಂಗಲ್ಲಿ ಕಟ್ ಮಾಡ್ತಾ ಇದ್ದೇನೆ. ಮೇನಾಗಿ ನಾವು ಕಟ್ ಮಾಡುವಾಗ ನಮಗೆ ಇಷ್ಟು ಟೂಲ್ಗಳ ಅವಶ್ಯ ಇರುತ್ತೆ. ಮೇನಾಗಿ ಕತ್ರಿ, ಮೆಜರ್ಮೆಂಟು, ಸ್ಕೇಲು, ಆಮೇಲೆ ಕರು ಸ್ಕೇಲು, ಇದೊಂದು ಈ ಥರ ಮಾರ್ಕರು. ಇದು ಆಫ್ ವೈಟ್ ಆಗಿರೋದ್ರಿಂದ ನಾನು ಇಲ್ಲಿ ಈ ಬೇರೆ ಕಲರ್ ಚಾಕ್ ಪೇಸ್ ಬೇಕಿತ್ತು, ಸದ್ಯ ಇಲ್ಲ, ಈ ವೈಟಿಂದನೇ ತೋರಿಸ್ತಾ ಇದ್ದೇನೆ. ಇಷ್ಟು ಬೇಕು. ಮೇನಂತೂ ಟೇಪ್ಗಂತೂ ಬೇಕೇ ಬೇಕು. ಮೊದಲಿಗೆ ನಾವು ಈ ಲೈನಿಂಗನ್ನು ನೀಟಾಗಿ ಐರನ್ ಮಾಡ್ಕೊಂಡಿರಬೇಕು. ಯಾಕಂದರೆ ಲೈನಿಂಗು ಸುಕ್ಕು ಇದ್ದರೆ ಅಳತೆಗಳು ಕರೆಕ್ಟಾಗಿ ಬರೋದಿಲ್ಲ, ಬ್ಲೌಸು ನೀಟ್ ಅನಿಸೋದಿಲ್ಲ. ಮೊದಲನೇ ಸ್ಟೆಪ್ಪು ನಾವು ಲೈನಿಂಗನ್ನು ನೀಟಾಗಿ ಐರನ್ ಮಾಡ್ಕೋಬೇಕು. ಆಮೇಲೆ ಈ ಥರ ಅಡ್ಜಸ್ಟ್ ಸರಿ ಇರೋಂಗಿಲ್ಲ ಕೆಲವೊಂದು, ಅದಕ್ಕಾಗಿ ನಾವು ಒಂದು ಲೈನ್ ಹಾಕ್ಕೊಂಡು ಇದನ್ನು ಸ್ಟ್ರೇಟಾಗಿ ಕಟ್ ಮಾಡ್ಕೋಬೇಕು. ಮೊದಲು ಬ್ಲೌಸಿನ ಲೆಂತ್ 14.5 ಇದೆ. ನಾನು ಇಲ್ಲಿ 1/4 ಇಂಚು, ಆಮೇಲೆ ಶೋಲ್ಡ್ರಿಗೆ 1/4 ಇಂಚು ಎರಡೂ ಸೇರಿಸಿ ಇಲ್ಲಿ ಫಸ್ಟ್ ಒಂದು ಮಾರ್ಕ್ ಹಾಕ್ಕೊಂಡು ಅರ್ಧ ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಇಲ್ಲಿಂದ 14.5ಗೆ ಕ್ಲಿಯರ್ ಇದೆಯೋ ಇಲ್ಲ ಅಂತ ಕಾಣಿಸೋದಿಲ್ಲ. 14.5 ಒಂದು ಮಾರ್ಕ್ ಹಾಕೋಬೇಕು. ಅದರ ಮೇಲೆ ಅರ್ಧ ಇಂಚು ಸ್ಟಿಚ್ಚಿಂಗಿಗೆ ಅಂತ ಮಾರ್ಕ್ ಹಾಕೋಬೇಕು, ಎರಡು ಸೈಡಲ್ಲಿ, ಅಂದರೆ ನೇರವಾಗಿ ಬರಲಿ ಅಂತ. ಇಲ್ಲಿ ನಾವು ಒಂದು ಮಾರ್ಕ್ ಹಾಕ್ಕೊಂಡಿರ್ತೇವಲ್ವ, 1/2 ಇಂಚ್ ಬಿಟ್ಟು, ಆ ಗೆರೆಯಿಂದ ನಾವು 14.5ಗೆ, ಅಂದರೆ ಇಲ್ಲಿ ಅರ್ಧ ಇಂಚು ಸ್ಟಿಚ್ಚಿಂಗ್ ಹೋಯಿತು, ಇಲ್ಲಿ ಅರ್ಧ ಇಂಚು ಬ್ಯಾಕ್ಗೆ ಹಿಂದೆ ಬಟ್ಟೆ ಕೊಟ್ಟು ಮಡಚಿರ್ತೇವಲ್ವ ಅದಕ್ಕೆ ಹೋಗುತ್ತೆ. ನಮಗೆ ರೆಡಿ 14.5 ಬರುತ್ತೆ. ಇದು ವೈಟ್ ಚಾಕ್ ಆಗಿರೋದ್ರಿಂದ ಕ್ಲಿಯರಾಗಿ ಕಾಣಲಿಕ್ಕಿಲ್ಲ. ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ಕ್ಲಿಯರಾಗಿ ಹೇಳಿರ್ತೇನೆ ನೋಡಿ. ಇದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಇದೊಂದು ಬೇಸಿಕ್ ಐಡಿಯಾ ಬರ್ಬೋದು ನಿಮಗೆ. ಆಮೇಲೆ ಶೋಲ್ಡರು 2 3/2, ಇಲ್ಲಿ 2, ಆಮೇಲೆ 3/2 ಒಂದು ಅರ್ಧ ಇಂಚ್ ಹೆಚ್ಚಿಗೆ ಇಟ್ಕೊಂಡ್ರು ನಮಗೆ ರೆಡಿ 2.75 ಬರಬೇಕು. ಆಮೇಲೆ 1/4 ಇಂಚ್ ಜಾಯಿಂಟಲ್ಲಿ ವ್ಯತ್ಯಾಸ ಆದ್ರೂ ಕಡೆಗೆ ಸ್ಲೀವ್ ಜಾಯಿಂಟ್ ಮಾಡುವಾಗ ನಾವು ಸೇರಿಸಿರ್ತೇವೆ, ಅದಕ್ಕಾಗಿ 3/2 ಇರಬೇಕು. ಆಮೇಲೆ ಇದು ಏನು ಡೆಪ್ತು ಏನು ಹೇಳ್ತೀರಿ, ಶೋಲ್ಡರ್ ಡೆಪ್ತು 6 ಇಂಚು. ಇಲ್ಲಿ ನಾವು ನೆಕ್ಕಿನ ಬಿಡ್ತಾನೆ 2 ಇಂಚಿಗೆ ಮಾರ್ಕ್ ಹಾಕ್ಕೊಂಡಿದ್ವಲ್ಲ, ಇಲ್ಲೂ ಒಂದು ಹೀಗೆ ಸ್ಟ್ರೇಟಾಗಿ ಲೈನ್ ಎಳ್ಕೊಂಡು ಬ್ಯಾಕ್ ಬಿಡ್ತು 19.5 ಅಂದರೆ 9.15, 9.15ಗೆ ಒಂದು ಮಾರ್ಕ್ ಮಾಡ್ಕೊಳ್ತೇನೆ. ಆಮೇಲೆ ಬ್ಲೌಸು ಬ್ಯಾಕ್ ಲೆಂತ್, ಅಂದರೆ ನೆಕ್ಕಿನ ಲೆಂತು 7.5 ಇದೆ. ಇಲ್ಲಿ ನಾವು ಶೋಲ್ಡರನ್ನು ಜಾಯಿಂಟ್ ಸೇರಿಸಿರ್ತೇವಲ್ವ ಆ ಹೊಲಗೆ, ಅಂದರೆ ಅರ್ಧ ಇಂಚು ಮೇಲೆ ಬಿಡಬೇಕು. ಇಲ್ಲಿಂದ 7.5ಗೆ ಒಂದು ಮಾರ್ಕ್ ಹಾಕಿ ಇಲ್ಲೊಂದು ಸ್ಟ್ರೇಟ್ ಲೈನ್ ಹಾಕಿ
ಇಲ್ಲಿ ಸಾಮಾನ್ಯವಾಗಿ 2 ಅಂದರೆ ಇಲ್ಲಿ ಒಂದು ½ ಇಂಚ್, 2.5 ಇಲ್ಲಿಗಿಂತ ಅರ್ಧ ಇಂಚು ಜಾಸ್ತಿ ನೆಕ್ ವಿಡ್ತನ್ನು ಇಟ್ಕೋಬೇಕು. ಈ ಥರ ಕರ್ವ್ ಸ್ಕೇಲಿಂದ ಈ ಥರ ಶೇಪ್ ತೆಗೆದ್ರೆ ಸಾಕು. ಆಮೇಲೆ ನಾನು ಹೇಳಿದ ಹಾಗೆ ಇಲ್ಲಿ ಇದು 9 ಕಾಲಿದೆ, ಈ ಗೆರೆಗೆ 9 ಕಾಲು. ಆಮೇಲೆ ಇದು ಕ್ರಾಸ್ ಕೂಡ ಇಲ್ಲಿ ನಾವು ಕಟ್ ಮಾಡಿದ್ರೂ ನಮಗೆ ಸ್ಟಿಚ್ ಆಗೋದು ಮತ್ತೊಂದು 1/4 ಇಂಚ್ ಕೆಳಗಡೆ ಬರುತ್ತೆ. ಇದು ಕರೆಕ್ಟಾಗಿ 9 ಮುಕ್ಕಾಲು ಅಥವಾ 10, ಎಕ್ಸ್ಪ್ಯಾಂಡ್ ಮಾಡಿದಾಗ 10 ಬಂದಿತ್ತು, ಜಸ್ಟ್ ಹಿಡ್ಕೊಂಡ್ರೆ 9 ಮುಕ್ಕಾಲು ಬರುತ್ತೆ. ಅದು ಇಲ್ಲಿ ಬರುತ್ತೆ, ಒಂದು 1/4 ಇಂಚು ವ್ಯತ್ಯಾಸ, ಪರವಾಗಿಲ್ಲ, ಇಷ್ಟಕ್ಕೆ ಸೇರಿಸ್ಕೊಂಡ್ರು ಬ್ಲೌಸ್ ಕರೆಕ್ಟಾಗಿ ಬರುತ್ತೆ. ಆಮೇಲೆ ಇದರ ಆರ್ಮೋಲ್ ರೌಂಡನ್ನು ತೆಗಿಲಿಕ್ಕೆ ಮೇಲಿಂದ ಇಟ್ಕೊಂಡಾಗ 6 ಇತ್ತು, ಶೋಲ್ಡರ್ ಜಾಯಿಂಟನ್ನು 5.5, ಇಲ್ಲಿಂದ ಒಂದು 2 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡು ಈ ಥರ ಕರ್ವ್ ಸ್ಕೇಲಿಂದ ಈ ಥರ ಜಾಯಿಂಟ್ ಮಾಡಿ ಸ್ವಲ್ಪ ಕೈಯಲ್ಲಿ ಶೇಪ್ ಕೊಟ್ಟರು ಪರವಾಗಿಲ್ಲ, ಬರುತ್ತೆ. ಆಮೇಲೆ ನಮಗೆ ಸ್ಲೀವ್ ರೌಂಡು 8.5 ಬೇಕು. ಅದು ಎಲ್ಲಿಂದ ಸ್ಟಿಚ್ ಆಗಿರ್ತದಲ್ಲ ಆ ಹೊಲಿಗೆಯಿಂದ ಹಿಡ್ಕೋಬೇಕು, ಮೇಲ್ಗಡೆಯಿಂದ ಅಲ್ಲ. ಇದು 8.5 ಬೇಕು. ಈ 8 ಇದೆ, ಆದರೆ ನಾವಿಲ್ಲಿ ಈಗ 2.5ಗೆ ಶೋಲ್ಡ್ರನ್ನು ಜಾಯಿಂಟ್ ಮಾಡುವಾಗ ಇಲ್ಲಿ ಒಂದು 1/4 ಇಂಚ್ ಸಿಕ್ಕತ್ತೆ. ಇಲ್ಲಿಂದ ಹಿಡಿದ್ರೂ ಇದು 8 ಬರುತ್ತೆ. ಆವಾಗ ಇದಕ್ಕೊಂದು ಏನು ಮಾಡಬೇಕಂದ್ರೆ ನಮ್ಮ ಈ ಆರ್ಮೋಲ್ ಡೌನನ್ನು ಇನ್ನೂ ಒಂದು 1/4 ಇಂಚು ಕೆಳಗಡೆ ಇಳಿಸ್ಕೋಬೇಕು. ಒಂದು 1/4 ಇಂಚ್ ಡೌನ್ ತಗೊಂಡು ಈಗ ಮೆಜರ್ ಮಾಡಿದಾಗ ಅದು 8.5ಗೆ ಬಂದಿರುತ್ತೆ. ಇದು ನೋಡಿ ಕರೆಕ್ಟಾಗಿ 8.5 ಇದೆ. ಇದು ಕೂಡ 8.5. ಅಂದರೆ ಫಸ್ಟು ಮೇಲ್ಗಡೆಯಿಂದ 6 ಇಟ್ಟಿದ್ವಿ, ಆದರೆ ಈಗ ಒಂದು 1/4 ಇಂಚು ಎಕ್ಸ್ಟ್ರಾ ಮಾಡ್ಕೊಂಡ್ವಿ, ಡೌನ್ ಹೆಚ್ಚಿಗೆ ತೊಗೊಂಡ್ವಿ. ಅಲ್ಲಿಂದ 9.5ಗೆ ಇಲ್ಲಿ 9.5ಗೆ ಮಾರ್ಕ್ ಹಾಕಿದ್ವಿ, ಇಲ್ಲಿಗೆ ಬಂತದು. ಇಲ್ಲಿಂದ ಸ್ಲೀವ್ ರೌಂಡ್ ಅಳದಾವಾಗ ಅದು 8.5, 8.5 ಬಂತು. ಇದು ಎಕ್ಸಾಕ್ಟ್ ನಮ್ಮ ಸ್ಟಿಚಿಂಗ್ ಇಲ್ಲಿ ಬರಬೇಕು. ಆಮೇಲೆ ಇದು ಸೊಂಟದ ಸುತ್ತಳತೆ ನಾನು 15 ಅಂತ ತೊಗೊಂಡಿದ್ದೆ, ಆದರೆ ಕಸ್ಟಮರ್ಗೆ ಒಂದು 1/4 ಇಂಚ್ ಕೆಳಗಡೆ ಲೂಸ್ ಇರಲಿ ಅಂಥೇಳಿ 15.5 ಹೇಳಿದರು. ಅದಕ್ಕಾಗಿ 7 ಮುಕ್ಕಾಲು. ಆಮೇಲೆ 1 ಇಂಚ್ ಎಕ್ಸ್ಟ್ರಾ ಫಾರ್ ಟಕ್ಸ್ಗೆ. ಆಮೇಲೆ ಲೂಸಿಂಗ್ 2 ಇಂಚು. ಇನ್ನೊಮ್ಮೆ ಹೇಳ್ತೇನೆ ಕೇಳಿ, ಯಾಕಂದರೆ ಇದು ಮಾರ್ಕು ವೈಟ್ ಪೀಸ್ ಆಗಿರೋದ್ರಿಂದ, ಅಲ್ಲದೆ ಇದು ಬೇರೆ ಕಲರ್ ಮಾಡಿದ್ರಿಂದ ಇದು ಹೊಲ್ದಾದ್ಮೇಲೆ ಕಾಣಿಸುತ್ತೆ ಅಂಥೇಳಿ ವೈಟಲ್ಲೇ ಮಾಡಬೇಕು. ಉದ್ದ 14.5, ಅದಕ್ಕೆ ಕೆಳಗಡೆ ಅರ್ಧ ಇಂಚು ಮೇಲ್ಗಡೆ ಅರ್ಧ ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೇನೆ. ಆಮೇಲೆ ಚೆಸ್ಟು 19.5 ಇತ್ತು, ಅಂದರೆ 9 ಕಾಲ್ಗೆ ನಮ್ಮ ಇಲ್ಲಿ ಫಸ್ಟ್ ಸ್ಟಿಚ್ ಬರಬೇಕು. ಇದು 9 ಕಾಲಿಗೆ ಮಾರ್ಕ್ ಹಾಕ್ಕೊಂಡಿದ್ದೇನೆ. ಶೋಲ್ಡರು 2 ಪ್ಲಸ್ 1/4 ಇಂಚ್ ನಾನು ಶೋಲ್ಡರ್ ಎಕ್ಸ್ಟ್ರಾ ಇಟ್ಕೊಂಡಿದ್ದೇನೆ. ಬಟ್ ಸ್ಲೀವ್ ಜಾಯಿಂಟ್ ಮಾಡುವಾಗ ಕಟ್ಟಾಗಿ ರೆಡಿ ನಮಗೆ 2.25 ಬೇಕು. ಶೋಲ್ಡರ್ ರೆಡಿ ಶೋಲ್ಡರ್ 2.25 ಈ ಪಟ್ಟಿ. ಅದ ನಂತರ ಆರ್ಮೋಲ್ ರೌಂಡು 8.5. ಇದು ಕೂಡ ಈ ಸ್ಲೀವ್ ಜಾಯಿಂಟು ಕೂಡ 8.5ಗೆ ಇಲ್ಲಿ ರೆಡಿಯಾಗಿ ಇದು ಮಾರ್ಕ್ ಇದು ಇಲ್ಲಿಗೆ ಕರೆಕ್ಟಾಗಿ ಕೂತ್ಕೋಬೇಕು, ಆ ಥರ ಶೇಪು. ಆಮೇಲೆ ಟಕ್ಸು ಇವೆರಡರ ನಡುವೆ ಅಂದರೆ 9 ಅರ್ಧ 3.5 ಆ್ಯಂಡ್ 4 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡು ನಾಲ್ಕೂವರೆ ಹೈಟು.
1/4 ಇಂಚು, ಈ ಕಡೆ 1/4 ಇಂಚು, ಈ ಕಡೆ 1/4 ಇಂಚು. ನಾವು ಟಕ್ಸ್ಗೆ ಟೋಟಲಿ ಅರ್ಧ ಇಂಚ್ ಬಿಟ್ಟಿರ್ತೇವೆ. ಅದನ್ನು ಮ್ಯಾನೇಜ್ ಮಾಡಿಕೊಂಡು ಗೆರೆ ಹಾಕ್ಕೋಬೇಕು. ಇಷ್ಟಾದರೆ ಇದು ಬ್ಯಾಕ್ ಮಾರ್ಕಿಂಗು. ಇದು ಲೈನಿಂಗು. ಫಸ್ಟ್ ಲೈನಿಂಗನ್ನು ನೀಟಾಗಿ ಸುಕ್ಕಿಲ್ಲದ ಥರ ಐರನ್ ಮಾಡ್ಕೊಂಡಿದ್ದೇನೆ. ಈಗ ಇದನ್ನೇ ನಾನು ಕಟ್ ಮಾಡ್ತೇನೆ. ಇದು ಮಾರ್ಜಿನು ನಿಮಗೆ ಯಾವ ರೀತಿ ಬಟ್ಟೆ ಇರುತ್ತೆ ಅಂತ ನೋಡಿ ಬಿಟ್ಕೊಳ್ಳಿ. ಒಂದು ಕನಿಷ್ಠ 3 ನೇರವಾದ ಹೊಲಿಗೆ ಯಾರು ಬಿಡಿಸ್ಲಿಕ್ಕೆ ಬೇಕೇ ಬೇಕು. ಯಾಕಂದರೆ ಫಿಟ್ಟಿಂಗ್ಗಳು ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಮತ್ತು ನಾವು ಹೊಲ್ದಾದ್ಮೇಲೆ ಕೂಡ ಸ್ವಲ್ಪ ಕಸ್ಟಮರು ಸ್ವಲ್ಪ ಬಟ್ಟೆಯನ್ನು ಇಡ್ರಿ ಅಂತಾನೆ ಹೇಳಿರ್ತಾರೆ. ಬಟ್ ನಾವು ಒಂದು 3 ಸ್ಟಿಚ್ ಅಂತೂ ಆ ಕಡೆ ಈ ಕಡೆ ಕಂಪಲ್ಸರಿ ಇಡಲೇಬೇಕು. ಇದು ಬ್ಯಾಕ್ ಕಟ್ಟಿಂಗ್. ಸಾರಿ, ಇದು 19.25 ಅಂದರೆ 9.25. 9.25 ಅಂದರೆ ನಾನು ಸ್ವಲ್ಪ ಮೆಜರಿಂಗಲ್ಲಿ ಫಸ್ಟು ತಪ್ಪು ಹೇಳಿಬಿಟ್ಟಿದ್ದೆ. 9.25ಗೆ ಒಂದು ಮಾರ್ಕ್ ಹಾಕ್ಕೊಂಡು 9.25ಗೆ ಮಾರ್ಕ್ ಹಾಕಿದಾಗ ಇದು ಇಲ್ಲಿ ಬರುತ್ತೆ. ಕಚ್ ಹಾಕ್ಕೊಂಡೇನೆ. ಮೊದಲು 9.25 ಅಂತ ಹೇಳಿದ್ದೆ, ಬಟ್ 1/4 ಇಂಚು ಏನೂ ವ್ಯತ್ಯಾಸ ಕೊಡೋದಿಲ್ಲ. ಅದು ಸ್ಲೀವನ್ನು ಅದು ನೆಕ್ಕನ್ನು ಎಕ್ಸ್ಪಾಂಡ್ ಆಗೋ ಕರೆಕ್ಟಾಗಿ ಬರುತ್ತೆ. ಇಲ್ಲಿಂದ 10 ಈಗ ಕರೆಕ್ಟಾಗೇ ಬರುತ್ತೆ. ಆಮೇಲೆ ಸ್ಲೀವ್ ರೌಂಡು 8.25 ಇದು ಕೂಡ ಇಲ್ಲೇ ಬರುತ್ತೆ. ಏನು ತೊಂದರೆ ಇಲ್ಲ. ನಾನು ಹೇಳುವಾಗ ಸ್ವಲ್ಪ ಮಿಸ್ಟೇಕ್ ಮಾಡಿಬಿಟ್ಟಿದ್ದೆ. 9.25 ಅಂದರೆ 19.25 ಅಂದರೆ 9.25. 9.25ಗೆ ಕರೆಕ್ಟಾಗಿ ಒಂದು ಕಚ್ ಹಾಕೋಬೇಕು. ನಾನು 9.25 ಅಂತ ಒಂದು 1/4 ಇಂಚ್ ಈ ಕಡೆ ತೊಗೊಬಿಟ್ಟಿದ್ದೆ. ಇದರ 1/4 ಇಂಚಲ್ಲಿ ಏನೂ ವ್ಯತ್ಯಾಸ ಆಗೋದಿಲ್ಲ. 9.25ಗೆ ನಾನು ಒಂದು ಮಾರ್ಕನ್ನು ಹಾಕ್ಕೊಂಡಿದ್ದೇನೆ. ಇದು ಬ್ಯಾಕ್ ಪಾರ್ಟು. ಫ್ರಂಟ್ ಪಾರ್ಟನ್ನು ತೋರಿಸಿರ್ತೇನೆ ನೋಡಿ. ನನ್ನ ಚಾನಲ್ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮಗೆ ಇದರ ಬಗ್ಗೆ ಏನಾದರೂ ಒಂದು ಡೌಟ್ ಇದ್ದರೆ ಕಾಮೆಂಟ್ ಸೆಕ್ಷನ್ನಲ್ಲಿ ಖಂಡಿತ ಕಾಮೆಂಟ್ ಮಾಡಿ. ನಾನು ಅಲ್ಲಿ ಆನ್ಸರ್ ಮಾಡಿರ್ತೇನೆ. ಥ್ಯಾಂಕ್ ಯು.